15% ಎಕ್ಸ್ಟ್ರಾ 15% ಎಕ್ಸ್ಟ್ರಾ ಇನ್ಕಮ್ ಕೊಟ್ಟಿರುವಂತ ಕಂಪನಿ ನಮ್ಮ ಡೈರೆಕ್ಟರಿಗೆ ಜೋರಾದ ಚಪ್ಪಾಳೆ ಬರಬೇಕು. ಯಾಕಂದ್ರೆ ಕೊರೋನಾ ಟೈಮಲ್ಲಿ ಎಷ್ಟೋ ಫ್ಯಾಕ್ಟರಿಗಳು ಬಂದಾದವು, ಸಣ್ಣ ಪುಟ್ಟ ಬಿಸ್ನೆಸ್ ಬಂದಾದವು. ಆದ್ರೆ ನಮ್ಮ ಕಂಪನಿ ಅವಾಗೂ ಕೂಡ 15% ಎಕ್ಸ್ಟ್ರಾ ಇನ್ಕಮ್ ಕೊಟ್ಟಿರುವಂತ ಗ್ರೇಟ್ ಡೈರೆಕ್ಟರ್ಗೆ ಒಂದು ಜೋರಾದ ಚಪ್ಪಾಳೆ ಬರಬೇಕು. ಇದಾದ ನಂತರ ಶೇಪ್ ಶಾಪ್ ಆಲ್ರೆಡಿ ಇವಾಗ ಒಂದು ಬ್ರ್ಯಾಂಡ್ ಕಂಪನಿ, ದೊಡ್ಡ ಬ್ರ್ಯಾಂಡ್ ಕಂಪನಿ ಆಗಿದೆ. ಅದ್ರ ಜೊತೆಗೆ ಇನ್ನೂ ಹಲವಾರು ಬ್ರಾಂಡೆಡ್ ಕಂಪನಿಗಳು ಕೈ ಜೋಡಿಸಿ ಕೆಲಸ ಮಾಡ್ತಾ ಇದಾವ. ಅದರಲ್ಲಿ ಮೊದಲನೇದಾಗಿ ನಿಮ್ಗೆ ಅಗ್ದಿ ಚಿರಪರಿಚಿತ ಆಗಿರುವಂತ ರೇಮಂಡ್ ಕಂಪನಿ ಇದೆ, ವಿಮಲ್ ಕಂಪನಿ ಇದೆ, ರಿಲಯನ್ಸ್ ಕಂಪನಿ ಇದೆ, ಆದಿತ್ಯ ಬಿರ್ಲಾ ಕಂಪನಿಯಿಂದ ಗ್ರಾಸಿಮ್ ಕಂಪನಿ ಇದೆ ಅಣ್ಣ. ಮತ್ತ ಜಗದ್ಗುರು ಅಂದ್ರೆ ಶ್ರೀ ಶ್ರೀ ರವಿಶಂಕರ್ ಅವರ ಹೋಮ ಮತ್ತು ಶ್ರೀ ಶ್ರೀತ್ವ ಪ್ರಾಡಕ್ಟ್ ಇಲ್ಲಿ ಸಿಗ್ತಾ ಇದಾವ. ಇನ್ನೂ ಹಲವಾರು ಬ್ರ್ಯಾಂಡ್ಗಳು ನಮ್ಮ ಕಂಪನಿ ಜೊತೆ ಕೆಲಸ ಮಾಡ್ತಾ ಇದಾವ. ಈ ಕಂಪನಿಗಳು ಜನರಿಗೆ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡ್ತಾವ. ಅಂತ ಒಂದು ಪ್ರಾಡಕ್ಟ್ ನಲ್ಲಿ ಮೊದಲನೇದಾಗಿ ನಮ್ಮ ಕಂಪನಿಯಲ್ಲಿ ಸಿಗುವಂತ ಪ್ರಾಡಕ್ಟ್ ಕ್ಯಾಟಗರಿಯಲ್ಲಿ ಸ್ಪಿರಿಚುವಲ್ ಮತ್ತು ಎಜುಕೇಶನಲ್, ಧಾರ್ಮಿಕ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಿರುವಂತಹ ಪ್ಯಾಕೇಜ್ ನಲ್ಲಿ ಭಗವದ್ಗೀತಾ ಮನೆಯಲ್ಲಿ ಎಲ್ಲರೂ ಇವಾಗ ಓದ್ತಾ ಇದ್ರು. ಆದ್ರೆ ನಮ್ಮ ಗ್ರೇಟ್ ಜಗದ್ಗುರು ರವಿಶಂಕರ್ ಅವರು ಅದೇ ಭಗವದ್ಗೀತೆನ ಡಿಜಿಟಲ್ ಮಾಡಿದ್ದಾರೆ. ಅಂದ್ರೆ ಒಂದು ಡಿವೈಸ್ ಮುಖಾಂತರ ಇವತ್ತು ನಾವು ಭಗವದ್ಗೀತೆನ ಕೇಳಿ ತಿಳ್ಕೋಬಹುದು. ಸ್ಪೀಕಿಂಗ್ ಭಗವದ್ಗೀತಾ ಅಂತ ಹೇಳಿ ವಿಶ್ವದಲ್ಲೇ ಮೊದಲನೇ ಮಾತಾಡುವಂತ ಗ್ರಂಥ 15 ಭಾಷೆಯಲ್ಲಿ ಸಿಗುತ್ತೆ ಸರ್. ಅಂದ್ರೆ 15 ಭಾಷೆಯಲ್ಲಿ ನಾವು ಇದನ್ನ ಕೇಳಿ ತಿಳ್ಕೋಬಹುದು. ಆದ ನಂತರ ಸಂಪೂರ್ಣ ಹನುಮಾನ್ 9 ಭಾಷೆಯಲ್ಲಿ, ರಾಮಾಯಣ 4 ಭಾಷೆಯಲ್ಲಿ. ಈ 3 ಗ್ರಂಥಗಳನ್ನ ಓದ್ಲಿಕ್ಕೆ ಒಂದು ಸ್ವರ್ಣ ಸ್ವರ ಅಂತ ಹೇಳಿ ಒಂದು ಇಲ್ಲಿ ಹನುಮಂತನ ಗದೆ ತರ ಕಾಣ್ತಾ ಇಲ್ಲ, ಇದ್ರ ಮುಖಾಂತರ ಕೇಳಿ ತಿಳ್ಕೋಬಹುದು. ನಾವಂತರ ಮಕ್ಕಳಿಗೋಸ್ಕರ ಸ್ಮಾರ್ಟ್ ಸ್ಟಾರ್ ಪ್ಲಸ್ ಅಂತ ಹೇಳಿ ಒಂದು ಎಜುಕೇಶನ್ ಪ್ಯಾಕೇಜ್ ಇದೆ. ಇದರಲ್ಲಿ ಒಬ್ಬ ಮಗು ಮನೇಲಿ ಕುಂತ್ಕೊಂಡನೆ 12 ಭಾಷೆಗಳನ್ನ ಕಲಿಬಹುದು. ಒಂದು ಎಜುಕೇಶನ್ ಪ್ಯಾಕೇಜ್ ಇದು ನರ್ಸರಿಯಿಂದ ಹಿಡ್ಕೊಂಡು 10th ಕ್ಲಾಸ್ ವರೆಗೂ CBSE ಸಿಲೆಬಸ್ ನ ಕವರ್ ಮಾಡುತ್ತೆ ಇದು. ಇದಾದ ನಂತರ ನಮ್ಮ ಕಂಪನಿಯಲ್ಲಿ ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ಸಿಗ್ತಾ ಇದಾವ. ಶ್ರೀ ತತ್ವ ಪ್ರಾಡಕ್ಟ್ ಮತ್ತು ಹೋಮ ಕಂಪನಿಯಿಂದ ನೋನಿ ಪ್ರೀಮಿಯಂ ಸಿಗ್ತಾ ಇದೆ. ನೋನಿ ಪ್ರೀಮಿಯಂ ಇವಾಗ ತುಂಬಾ ಜಬರ್ದಸ್ತ್ ರಿಸಲ್ಟ್ ಕ್ರಿಯೇಟ್ ಮಾಡುವಂತ ವಸ್ತು, ಒಂದು ಜ್ಯೂಸ್ ಆಗಿರುತ್ತೆ. 1300 ರೋಗ ಬರ್ಲಾರ್ದಂಗ ನೋಡ್ಕೊಳ್ತಾ ಇದೆ. ಆಮೇಲೆ ಡಯಾಬೇಕೇರ್ ಸಿಗ್ತಾ ಇದೆ, ಡಯಾಬಿಟಿಸ್ ಪೇಷಂಟ್ ಗೋಸ್ಕರ. ಎಲೋವೆರಾ ಜ್ಯೂಸ್ ಇದೆ, ಆಮ್ಲಾ ತುಳಸಿ ಇದೆ, ಮಕ್ಕಳಿಗೋಸ್ಕರ ಬ್ರೈನ್ ಬೂಸ್ಟರ್ ಇದೆ, ಲೀವ್ ಕೇರ್ ಇದೆ, ಕಾಪ್ ಕೇರ್ ಇದೆ, ಸ್ಪಿರುಲಿನಾ, ಆಮೇಲೆ ಹರ್ಬಲ್ ವಾಮ್ ಕೂಡ ಸಿಗ್ತಾ ಇದೆ. ಜಾಯಿಂಟ್ ಪೇನ್ ಆಯಿಲ್ ಮತ್ತು ಕ್ಯಾಪ್ಸೂಲ್ ಕೂಡ ಇಲ್ಲಿ ಸಿಗ್ತಾ ಇದಾವ. ಇದಾದ ನಂತರ ಒಬ್ಬ ಮನುಷ್ಯನಿಗೆ ಯಾವ ಪ್ರಾಡಕ್ಟ್ ಬೇಕೋ ಟಾಪ್ ಟು ಬಾಟಮ್ ಯೂಸ್ ಆಗುವಂತವು ಅವೆಲ್ಲ ಇಲ್ಲಿ ಸಿಗ್ತಾ ಇದಾವ. ಬ್ರಾಂಡೆಡ್ ಕಂಪ್ನಿವು ವುಮೆನ್ ಫ್ಯಾಷನ್, ಲೇಡೀಸ್ ಫ್ಯಾಷನ್ ಸಿಗ್ತಾ ಇದಾವ. ಆರ್ಟಿಫಿಷಿಯಲ್ ಜ್ಯುವೆಲರಿ ಸಿಗ್ತಾ ಇದಾವ. ಕಿಚನ್ ಐಟಮ್ಸ್ ಇಲ್ಲಿ ಸಿಗ್ತಾ ಇದಾವ. ಆಮೇಲೆ ಗ್ರೋಸರಿ ಅಂಡ್ ಡ್ರೈ ಫ್ರೂಟ್ ಐಟಮ್ಸ್ ಸಿಗ್ತಾ ಇದಾವ. ಬೆಡ್ರೂಮ್ ಐಟಮ್ಸ್ ಸಿಗ್ತಾ ಇದಾವ. ಬೆಡ್ರೂಮ್ ಐಟಮ್ ಅಂದ್ರೆ ಬ್ಲಾಂಕೆಟ್ ಸಿಗ್ತಾ ಇದೆ, ಬೆಡ್ ಶೀಟ್ ಸಿಗ್ತಾ ಇದೆ, ಪಿಲ್ಲೋ ಸಿಗ್ತಾ ಇದೆ, ಪಿಲ್ಲೋ ಕವರ್ ಸಿಗ್ತಾ ಇದೆ. ಆಮೇಲೆ ಟವಲ್ ಐಟಮ್ಸ್ ಇಲ್ಲಿ ಸಿಗ್ತಾ ಇದಾವ. ಆಮೇಲೆ ಬಾತ್ರೂಮ್ ಮತ್ತು ಬೇಬಿ ಐಟಮ್ಸ್, ಗುಡ್ ಮಾರ್ನಿಂಗ್ ಗುಡ್ ನೈಟ್ ವರೆಗೂ ನಮ್ಮ ಮನೇಲಿ ಯೂಸ್ ಆಗುವಂತ ಎಲ್ಲ ವಸ್ತುಗಳು ಇಲ್ಲಿ ನೋಡ್ತಾ ಇದ್ರಿ ನೀವು. ಆಮೇಲೆ ಟ್ರಾವೆಲ್ ಐಟಮ್ಸ್ ಕೂಡ ಇಲ್ಲಿ ಸಿಗ್ತಾ ಇದಾವ. ಈ ಎಲ್ಲಾ ವಸ್ತುಗಳನ್ನ ಪ್ರತಿಯೊಬ್ಬ ಮನುಷ್ಯ ತನ್ನ ಅವಶ್ಯಕತೆಗೋಸ್ಕರ ತಕ್ಕಂಗೆ ಅವನು ಪರ್ಚೇಸ್ ಮಾಡೇ ಮಾಡ್ತಾನೆ. ಎಲ್ಲೆಲ್ಲಿ ಮಾಡ್ತಾನೆ? ಮೊದಲು 3 ಆಪ್ಷನ್ ಇದ್ದು ಅವನ ಕಡ. ಒಂದನೇದ್ದು ರಿಟೇಲ್ ಸ್ಟೋರ್ ಇಂದ ಅವನು MRP ಮೇಲೆ ಪರ್ಚೇಸ್ ಮಾಡ್ತಾ ಇದ್ದ. ಯಾವುದೇ ವಸ್ತು ಅಲ್ಲಿ ನಾವು ಪರ್ಚೇಸ್ ಮಾಡಿದ್ರೆ MRP ಮೇಲೆನೆ ಸಿಗುತ್ತೆ. ಸೂಪರ್ ಮಾರ್ಕೆಟ್ ಅಲ್ಲಿ ಹೋದ್ರೆ ಅದೇ ವಸ್ತು ಸ್ವಲ್ಪ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ. ಆನ್ಲೈನ್ ಅಲ್ಲಿ ಹೋದ್ರೆ ಅದೇ ವಸ್ತು ಸ್ವಲ್ಪ ಡಿಸ್ಕೌಂಟ್ ಅಲ್ಲಿ ಸಿಗ್ತಾ ಇದೆ. ಈ 3 ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಕಾಮನ್ ಏನಪ್ಪಾ ಅಂತಂದ್ರೆ ಕೇವಲ ಪ್ರಾಡಕ್ಟ್ ಸಿಗ್ತಾ ಇದೆ. ಅದನ್ನ ಬಿಟ್ರೆ ಬೇರೆ ಏನು ಸಿಗ್ತಾ ಇಲ್ಲ. ಆದ್ರೆ ಇವತ್ತು ಇನ್ನೊಂದು 4ನೇ ಆಪ್ಷನ್ ನಿಮ್ಮ ಹತ್ರ ಇದೆ, ಶೇಪ್ ಶಾಪ್ ಡೈರೆಕ್ಟ್ ದಿಲ್ಸೆ. ಇಲ್ಲಿ ಕೂಡ ನೀವು ಪಡೆಯುವಂತ ವಸ್ತು MRP ಮೇಲೆ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ. ಇದಾದ ನಂತರ ಇನ್ನು ನೆಕ್ಸ್ಟ್ ನಿಮ್ಗೆ ಇಲ್ಲಿಂದ ಇನ್ಕಮ್ ಕೂಡ ನೀವು ಇಲ್ಲಿ ಪಡಿಬಹುದು ಸರ್. ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು? ಪ್ರಮೋಷನ್ ಮಾಡ್ಬೇಕು. ಎದ್ರ ಬಗ್ಗೆ? ನಮ್ಮ ಶೇಪ್ ಶಾಪ್ ಬಗ್ಗೆ, ಶೇಪ್ ಶಾಪ್ ಪ್ರಾಡಕ್ಟ್ ಬಗ್ಗೆ ಪ್ರಮೋಷನ್ ಮಾಡ್ಬೇಕು. ಆದ್ರೆ ಇವ್ರ ತರ ಟಿವಿ ಮೇಲೆ ಬಂದ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ನಮಗೆ ಪರಿಚಯ ಇರುವ ವ್ಯಕ್ತಿಗಳಿಗೆ ನಮಗೆ ಟೈಮ್ ಸಿಕ್ಕಾಗ ಆ ಪ್ರಮೋಷನ್ ಮಾಡಿದ್ರು ಕೂಡ ಇವ್ರ ತರ ನಾವು ಎಕ್ಸ್ಟ್ರಾ ಇನ್ಕಮ್ ನ ಪಡಿಬಹುದು ಸರ್. ಇವಾಗ 2 ಮಾರ್ಕೆಟಿಂಗ್ ಇದಾವ ಹೊರಗಡೆ ನೋಡ್ತಾ ಇದ್ರಿ ನೀವು. ಟ್ರೆಡಿಷನಲ್ ಮಾರ್ಕೆಟಿಂಗ್, ನಾನು ನಿಮ್ಗೆ ಆಗಲೇ ಶಾಪಿಂಗ್ ಆಪ್ಷನ್ ತೋರಿಸಿದ್ನಲ್ಲ, 3 ಕೆಟಗರಿಯಲ್ಲಿ ಬರ್ತಿದ್ವಲ್ಲ, 3 ಪ್ಲಾಟ್ಫಾರ್ಮ್ ಟ್ರೆಡಿಷನಲ್ ಮಾರ್ಕೆಟ್ ನಲ್ಲಿ ಬರ್ತವೆ. ಅಲ್ಲಿ ಯಾವುದೇ ವಸ್ತು ಒಂದು ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಅದರ ಬೆಲೆ 30% ಇದ್ರೆ ಒಬ್ಬ ಕಸ್ಟಮರ್ ಅಂದ್ರೆ ನೀವು ಆ ವಸ್ತುಗಳನ್ನ 100% ಅಮೌಂಟ್ ಕೊಟ್ಟು MRP ಮೇಲೆ ಪರ್ಚೇಸ್ ಮಾಡ್ತೀವಿ. ಯಾಕಪ್ಪ ಅಂತಂದ್ರೆ ಮ್ಯಾನುಫ್ಯಾಕ್ಚರ್ ಆದ ಜಾಗದಿಂದ ಕಸ್ಟಮರ್ ಮನೆ ಅಥವಾ ಸಮೀಪ ಬರ್ಬೇಕಂದ್ರೆ ಇವರೆಲ್ಲರದು ಹೆಲ್ಪ್ ಬೇಕಾಗತ್ತೆ. ಅಡ್ವರ್ಟೈಸ್ಮೆಂಟ್, ಡಿಸ್ಟ್ರಿಬ್ಯೂಟರ್, ಡೀಲರ್, ರಿಟೇಲರ್ ಮತ್ತು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್, ಇದೆಲ್ಲಾ ಚಾರ್ಜ್ ಅನ್ನ ಒಬ್ಬ ಕಸ್ಟಮರ್ ತನ್ನ ಜೇಬ್ನಿಂದ ಹಾಕಿ ವಸ್ತುಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾನೆ. ಆಮೇಲೆ ಕಸ್ಟಮರ್ ಆಗಿ ಉಳಿತಾ ಇದ್ದಾನೆ. ಇದಾದ ನಂತರ ಇನ್ನೊಂದು ಡೈರೆಕ್ಟ್ ಸೇಲ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಏನಾಗುತ್ತೆ, ನಮ್ ಕಂಪನಿ ಆಲ್ರೆಡಿ ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೋ ಅಲ್ಲಿಂದ ಸೀದಾ ಪ್ರಾಡಕ್ಟ್ ನ 30% ಇಲ್ಲಿ ತಗೊಂಡು MRP ಅಲ್ಲಿ ಡಿಸ್ಕೌಂಟ್ ಅಲ್ಲಿ ಕೊಡ್ತಾ ಇದೆ. ಆಮೇಲೆ ನೀವು 1 ಟೈಮ್ ಶಾಪಿಂಗ್ ಮಾಡಿದ್ಮೇಲೆ
ನೀವು ಡೈರೆಕ್ಟ್ ಸೆಲ್ಲರ್ ಅಸೋಸಿಯೇಟ್ ಕ್ರಿಯೇಟ್ ಆಗ್ತೀರಾ. ಇವಾಗ ನಮ್ಮ ಕಂಪ್ನಿ ಹತ್ರ 70% ಇನ್ಕಮ್ ಉಳಿತಾ ಇದೆ. ಯಾಕಂದ್ರೆ ಅಡ್ವರ್ಟೈಸ್ಮೆಂಟ್, ಡಿಸ್ಟ್ರಿಬ್ಯೂಟರ್, ಡೀಲರ್ ಮತ್ತು ರಿಟೇಲರ್ ಕೆಲಸ ಯಾರು ಮಾಡ್ತಾ ಇದಾರ, ನಾವು ಮತ್ತೆ ನಮ್ಮ ನೆಟ್ವರ್ಕರ್ ಮಾಡ್ತಾ ಇದೀವಿ. ಕಂಪ್ನಿ ಹತ್ರ ಇವತ್ತು ಎಕ್ಸ್ಟ್ರಾ ಇನ್ಕಮ್ ಉಳಿತಾ ಇದೆ. ಆ ಇನ್ಕಮ್ ನ ನಮ್ಮ ಕಂಪ್ನಿ ನಮ್ಮ ನೆಟ್ವರ್ಕ್ ಮೇಲೆ ಮತ್ತೆ ರಿಟರ್ನ್ ಕೊಡ್ತಾ ಇದೆ. ಶಾಪಿಂಗ್ ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಲ್ಲೂ ಮಾಡಿದ್ವಿ, ಆಮೇಲೆ ಡೈರೆಕ್ಟ್ ಸೆಲ್ಲಿಂಗ್ ನಲ್ಲೂ ಮಾಡಿದ್ವಿ. ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಲ್ಲಿ ಕಸ್ಟಮರ್ ಆಗಿ ಉಳಿದ್ವಿ, ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಡೈರೆಕ್ಟ್ ಸೆಲ್ಲರ್ ಅಸೋಸಿಯೇಟ್ ಆಗಿ ಕ್ರಿಯೇಟ್ ಆದ್ವಿ. ಆಮೇಲೆ ಇಲ್ಲಿಂದ ಇನ್ಕಮ್ ಕೂಡ ನಾವಿಲ್ಲಿ ಜನರೇಟ್ ಮಾಡಬಹುದು. ಸಾರಿ, ಈ ರೀತಿ ಒನ್ ಟೈಮ್ ಶಾಪಿಂಗ್ ಮಾಡಿದ್ಮೇಲೆ ಈ ಒಂದು ಬಿಸ್ನೆಸ್ ಗೆ ನಿಮ್ಗೆ ಯು ಪೊಸಿಷನ್ ಮುಖಾಂತರ 3 ಗ್ರೂಪ್ ಸಿಗ್ತಾವ ವರ್ಕ್ ಮಾಡ್ಲಿಕ್ಕೆ. ಬ್ಲೂ, ಅಂಬರ್ ಮತ್ತು ಪರ್ಪಲ್ ಗ್ರೂಪ್, 3 ಗ್ರೂಪ್ ಮುಖಾಂತರ ನೀವು ಇನ್ಕಮ್ ನ ಪಡಿಬಹುದು ಸರ್. ಆನಂತರ ಇವತ್ತು ನಮ್ಮ ಹೊಸ ಒಂದು ಪ್ಲಾನ್ ಇಲ್ಲಿ ಮತ್ತೆ ಅಡಿಷನಲ್ ಆಡ್ ಆಗಿದೆ. ಅದರ ಹೆಸರು ಸೂಪರ್ ಚಾರ್ಜ್ ಪ್ಲಾನ್ ಅಂತ ಹೇಳಿ. ಇದರಲ್ಲಿ ಒಂದೇ ಕೆಲಸ ಮಾಡ್ಲಿಕ್ಕೆ ಇವತ್ತು ನಮ್ ಕಡೆ 10 ತರ ಇನ್ಕಮ್ ನ ನಾವಿಲ್ಲಿ ಪಡಿಬಹುದು. ಸೇಮ್ ಕೆಲಸ ಮಾಡಿ 10 ಪ್ರಾಫಿಟ್ ನ ಇಲ್ಲಿ ಪಡಿಬಹುದು. ಯಾವ ಅನ್ನೋದನ್ನ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಮೊದಲನೇದಾಗಿ ಇಲ್ಲಿ ನೋಡ್ತಾ ಇದ್ರಲ್ಲ, ಶೇಪ್ ಶಾಪ್ ಅಲ್ಲಿ ನಿಮ್ಗೆ ಯಾವ ರೀತಿ ಇನ್ಕಮ್ ಜನರೇಟ್ ಆಗುತ್ತೆ. ಶೇಪ್ ಶಾಪ್ ಅಲ್ಲಿ ಯಾವುದೇ ವಸ್ತು ನೀವು ಪರ್ಚೇಸ್ ಮಾಡಿದ್ರೆ ಅದಕ್ಕೊಂದು ಆ ವಸ್ತುಗೆ ಪಾಯಿಂಟ್ ಕ್ರಿಯೇಟ್ ಆಗಿರುತ್ತೆ. ಅದಕ್ಕೆ ನಾವು BV ಅಂತ ಕರಿತೀವಿ, ಬಿಸ್ನೆಸ್ ವ್ಯಾಲ್ಯೂಮ್ ಅಂತ ಕರಿತೀವಿ. ಆ ಬಿಸ್ನೆಸ್ ವ್ಯಾಲ್ಯೂಮ್ ಮೇಲೆನೆ ನಿಮ್ಗೆ ಇನ್ಕಮ್ ರಿಟರ್ನ್ ಆಗುತ್ತೆ. ಸೆಲ್ಫ್ ರೆಫರೆನ್ಸ್ ಇನ್ಕಮ್ ಅಂದ್ರೆ ಫಸ್ಟ್ ನಿಮ್ಮ ರೆಫರೆನ್ಸ್ ಮುಖಾಂತರ ಯಾರಿಗೆ ನೀವು ಇಬ್ಬರಿಗೆ ಇಲ್ಲಿ ಶಾಪಿಂಗ್ ಮಾಡ್ತಿರ್ತಿರೋ ಆ ಒಂದು BVಗೆ ₹1 ಇನ್ಕಮ್ ಸಿಗುತ್ತೆ. ಆಮೇಲೆ ನಿಮ್ಮ ಟೀಮ್ ಏನು BV ಕ್ರಿಯೇಟ್ ಮಾಡುತ್ತಲ್ಲ ಅದಕ್ಕೂ ಕೂಡ ₹2.5 ಇಲ್ಲಿ ಇನ್ಕಮ್ ಫ್ರೀ ಜನರೇಟ್ ಆಗುತ್ತೆ. ಟೋಟಲ್ ಇವಾಗ ನೀವೇನ್ ಮಾಡಿದ್ರಿ, ನಿಮಗೆ ಪರಿಚಯ ಇರೋ ಕೇವಲ 2 ಜನರಿಗೆ ಕೇವಲ ಪ್ರಮೋಷನ್ ಮಾಡಿದಿರಿ ಸರ್. ಯಾವುದೇ ವಸ್ತುಗಳನ್ನ ಪರ್ಚೇಸ್ ಮಾಡಿ ಅವ್ರಿಗೆ ಕೊಟ್ಟಿಲ್ಲ, ಅವರೇ ತಮ್ಮ ಅಡಿಯಲ್ಲಿ ಪರ್ಚೇಸ್ ಮಾಡಿರ್ತಾರೆ. ಆ ವಸ್ತುಗಳು ಅವ್ರ ಮನೆಗೆ ಹೋಗಿ ಮುಟ್ತಾವ. ಕೇವಲ ಪ್ರಮೋಷನ್ ಮಾಡಿದ್ದಕ್ಕೆ ₹400 ಪಾಯಿಂಟ್ ಕ್ರಿಯೇಟ್ ಆಗುತ್ತೆ. ಟೋಟಲ್ ಇನ್ಕಮ್ ನಿಮ್ಗೆ ಇಲ್ಲಿ ₹1400 ಜನರೇಟ್ ಆಗುತ್ತೆ. ಇದಾದ ನಂತರ 7 ಹೆವೆನ್, ತುಂಬಾ ಇಂಪಾರ್ಟೆಂಟ್ ಇದು ಒಂದು ಸ್ಲೈಡ್ ಇದು. ಇದನ್ನ ಗಮನ ಕೊಟ್ಟು ಕೇಳಿ, ಯಾಕಂದ್ರೆ ಇಲ್ಲಿ ಸೇಮ್ ವರ್ಕ್ ಮಾಡಿ ನಾವು ಡಬಲ್ ಪ್ರಾಫಿಟ್ ನ ಪಡಿಬಹುದು. ಸೇಮ್ ವರ್ಕ್ ಮಾಡಿ ಡಬಲ್ ಪ್ರಾಫಿಟ್ ಸೂಪರ್ ಚಾರ್ಜ್ ಪ್ಲಾನ್ ನಲ್ಲಿ ಇವತ್ತು ಪ್ರತಿಯೊಬ್ಬ ಲೀಡರ್ನ ಈ ಒಂದು ಇನ್ಕಮ್ ನ ಪಡಿಬಹುದು ಸರ್. ಇದರಲ್ಲಿ 3 ಪ್ರಕಾರ ಸ್ಲಾಬ್ ಇದಾವೆ. ಸ್ಲಾಬ್ 1, ಸ್ಲಾಬ್ 2, ಸ್ಲಾಬ್ 3. ಸ್ಲಾಬ್ 1 ನಲ್ಲಿ ಎಕ್ಸಾಂಪಲ್ಗೋಸ್ಕರ ನೀವು ನೋಡ್ತಾ ಇದ್ದೀರಿ, ಬಿಸ್ನೆಸ್ ಮ್ಯಾಚಿಂಗ್ ಅಂದ್ರೆ 700 BB ಲೆಫ್ಟ್ ಮತ್ತು ರೈಟ್ ಒಂದು ವಾರದೊಳಗೆ ನೀವು ಮಾಡಿದ್ರೆ ₹1400 ಇನ್ಕಮ್ ಬರ್ತಾ ಇತ್ತು. ಜೊತೆಗೆ ₹1000 ಎಕ್ಸ್ಟ್ರಾ ಇನ್ಕಮ್ ಇವತ್ತಿನಿಂದ ನೀವು ಇಲ್ಲಿ ಪಡಿಬಹುದು ಸರ್. ಸೇಮ್ ಸ್ಲಾಬ್ 2 ನಲ್ಲಿ 600 BB ಲೆಫ್ಟ್ ಮತ್ತು ರೈಟ್ ಕ್ರಿಯೇಟ್ ಮಾಡಿದ್ರೆ ₹3000 ನಿಮ್ಗೆ ಇಲ್ಲಿ ಮ್ಯಾಚಿಂಗ್ ಇನ್ಕಮ್ ಸಿಗ್ತಾ ಇತ್ತು. ಪ್ಲಸ್ ₹3000 ನಿಮ್ಗೆ ಇಲ್ಲಿ ಸೂಪರ್ ಚಾರ್ಜ್ ಪ್ಲಾನ್ ಅಲ್ಲಿ 7 ಹೆವೆನ್ ಮುಖಾಂತರ ₹3000 ಎಕ್ಸ್ಟ್ರಾ ಇನ್ಕಮ್ ಸಿಗ್ತಾ ಇದೆ. ಸೇಮ್ ಅದನ್ನೇ ಒಂದು ವಾರದೊಳಗೆ ನಾವು 1400 ಬಿಸ್ನೆಸ್ ಲೆಫ್ಟ್ ಮತ್ತು ರೈಟ್ ಕ್ರಿಯೇಟ್ ಮಾಡಿದ್ರೆ 7 + 7 ₹14,000 ಇನ್ಕಮ್ ನ ಇವತ್ತು ಒಂದು ವಾರದಲ್ಲಿ ಶೇಪ್ ಶಾಪ್ ನಿಂದ ಈ ಇನ್ಕಮ್ ನ ಪಡಿಬಹುದು ಸರ್. ಓಕೆ, ಇದಾದ ನಂತರ ರ್ಯಾಂಕ್ ಇನ್ಕಮ್. ಇಲ್ಲಿ ನೋಡಿ, ನಾವು ಮೇನ್ ಫೋಕಸ್ ನಮ್ದು ರ್ಯಾಂಕ್ ಮೇಲೆ ಇರಬೇಕು. ಯಾಕಂದ್ರೆ ರ್ಯಾಂಕ್ ನಿಂದ ನಮ್ಗೆ ಇನ್ಕಮ್, ರ್ಯಾಂಕ್ ನಿಂದ ಫಾರಿನ್ ಟ್ರಿಪ್. ಓಕೆ, ರ್ಯಾಂಕ್ 1 ಒಬ್ಬ ವ್ಯಕ್ತಿ ಜಾಯ್ನ್ ಆದ್ಮೇಲೆ ಅವನಿಗೆ ರ್ಯಾಂಕ್ 1 ಕಂಪ್ಲೀಟ್ ಮಾಡಿಕೆ ಕೇವಲ 4000 ಬಿಸ್ನೆಸ್ ಬೇಕು. ಅದು ತಾವು ಮತ್ತೆ ತಮ್ಮ ಟೀಮ್ ಕೂಡಿ ಮಾಡಿರ್ತಲ್ಲ, ಎಲ್ಲಾ ಕೌಂಟಿಂಗ್ ಆಗುತ್ತೆ. 4000 ಬಿಸ್ನೆಸ್ ಕ್ರಿಯೇಟ್ ಮಾಡಿದ್ರೆ ಮ್ಯಾಚಿಂಗ್ ಇನ್ಕಮ್ ಬರುತ್ತೆ 10,000. ಆ ತಿಂಗಳಲ್ಲಿ ಆ ವಾರದಲ್ಲಿ ಇರ್ಬೋದು ₹7,000 ರ್ಯಾಂಕ್ ಇನ್ಕಮ್ ಬರುತ್ತೆ. ಅದೇ ಒಂದು ರ್ಯಾಂಕ್ ನ 30 ದಿವಸದ ಒಳಗೆ ನೀವು ಕಂಪ್ಲೀಟ್ ಮಾಡಿದ್ರೆ, ಅಂದ್ರೆ ಇವತ್ತು ಜಾಯ್ನ್ ಆಗಿ 30 ದಿವಸದೊಳಗೆ ಕಂಪ್ಲೀಟ್ ಮಾಡಿದ್ರೆ ₹3,000 ಸೂಪರ್ ಚಾರ್ಜ್ ಬೋನಸ್ ಅಂತೇಳಿ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ. ಟೋಟಲ್ ಆಗಿ ನಾವು ಇಲ್ಲಿ ರ್ಯಾಂಕ್ 1ಗೆ ₹20,000 ಅಚೀವ್ಮೆಂಟ್ ಮಾಡ್ತೀವಿ. ಇವಾಗ ರ್ಯಾಂಕ್ 2 ಕಂಪ್ಲೀಟ್ ಮಾಡಕ್ಕೆ ನಮ್ಗೆ 10,000 BV ಬೇಕು. ಆಲ್ರೆಡಿ 4,000 ಕಂಪ್ಲೀಟ್ ಆಗಿದೆ. 4,000 ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಕೇವಲ 6,000 ಬಿಸ್ನೆಸ್ ಕಂಪ್ಲೀಟ್ ಮಾಡೋದ್ರಿಂದ ₹25,000 ಮ್ಯಾಚಿಂಗ್ ಇನ್ಕಮ್. ರ್ಯಾಂಕ್ 2 ಇನ್ಕಮ್ 9,000. ಆದ್ರೆ ಟೈಮ್ ಪೀರಿಯಡ್ ಅಲ್ಲಿ ಮಾಡಿದ್ರೆ 75 ದಿವಸದಲ್ಲಿ ಮಾಡಿದ್ರೆ ₹5,000 ಎಕ್ಸ್ಟ್ರಾ ಬೋನಸ್. ಟೋಟಲ್ ₹39,000 ಇನ್ಕಮ್ ನ ನಾವಿಲ್ಲಿ ಪಡಿಬಹುದು. ಇವಾಗ ಸೀದಾ ರ್ಯಾಂಕ್ 11 ಗೆ ಬಂದ್ಬಿಡೋಣ. ರ್ಯಾಂಕ್ 11 ಅನ್ನ ನಾವು ಇಲ್ಲಿ 200 ದಿವಸದೊಳಗೆ ಕಂಪ್ಲೀಟ್ ಮಾಡಿದೀವಿ. ಜಾಯ್ನ್ ಆದ ಡೇಟ್ ನಿಂದ ಹಿಡ್ಕೊಂಡು 200 ದಿವಸದೊಳಗೆ ಕಂಪ್ಲೀಟ್ ಮಾಡಿದ್ರೆ ಮ್ಯಾಚಿಂಗ್ ಇನ್ಕಮ್ 40 ಲಕ್ಷ, ರ್ಯಾಂಕ್ ಇನ್ಕಮ್ 26,66,000, ಆಮೇಲೆ ಸೂಪರ್ ಚಾರ್ಜ್ ಬೋನಸ್ 3,55,000. ಟೋಟಲ್ ಇನ್ಕಮ್ ಬಂದ್ಬಿಟ್ಟು 70,21,000. ಇದು ಯಾವುದೇ ಲಿಮಿಟ್ಸ್ ಇಲ್ಲ. ನೀವು ಎಷ್ಟು ಜಲ್ದಿ ಅಚೀವ್ ಮಾಡ್ಕೊಂತೀರೋ ಅಷ್ಟು ಜಲ್ದಿ ಸಿಗುತ್ತೆ, ಎಷ್ಟು ಲೇಟ್ ಅಚೀವ್ ಮಾಡ್ಕೊಂತೀರೋ ಅಷ್ಟು ಲೇಟ್ ಸಿಗುತ್ತೆ. ಕಂಡೀಷನ್ಸ್ ಇಲ್ಲ ಇಷ್ಟೇ ದಿವಸದೊಳಗೆ ಮಾಡ್ಬೇಕಂತ ಹೇಳಿ. ಈ ಒಂದು ಬಿಸ್ನೆಸ್ ವ್ಯಾಲ್ಯೂಮ್ ನ ಕಂಟಿನ್ಯೂ ಆಗಿ ಕಂಪ್ಲೀಟ್ ಮಾಡಿಬಿಟ್ರೆ ನೀವು 6 ತಿಂಗಳಲ್ಲಿ ಈ ಇನ್ಕಮ್ ನ ಪಡಿಬಹುದು ಸರ್. ಇದು ನಿಮ್ಮ ವರ್ಕ್ ಮೇಲೆ ಡಿಪೆಂಡ್ ಇರುತ್ತೆ, ನಿಮ್ಮ ಟೀಮ್ ಮ್ಯಾನೇಜ್ಮೆಂಟ್ ಮೇಲೆ ಡಿಪೆಂಡ್ ಇರುತ್ತೆ. ಇದಾದ ನಂತರ 11ನೇ ರ್ಯಾಂಕ್ ಅಂತೂ ಆಯ್ತು. ಇವಾಗ ನೆಕ್ಸ್ಟ್ ಇನ್ಕಮ್ ಯಾವ ರೀತಿ ಸಿಗುತ್ತೆ?
11ನೇ ರ್ಯಾಂಕ್ ನಿಂದ ನೀವು ಯಾವುದೇ ವಾರದಲ್ಲಿ ಎಷ್ಟೇ ಇನ್ಕಮ್ ತಗೊಂತಿರಲ್ಲ ಅದು ನಿಮ್ಗೆ ಡಬಲ್ ಸಿಗುತ್ತೆ, ಸೀದಾ ಡಬಲ್ ಸಿಗುತ್ತೆ. ಎಕ್ಸಾಂಪಲ್ಗೋಸ್ಕರ ಎಕ್ಸಾಂಪಲ್ 1 ಅಲ್ಲಿ ಫಸ್ಟ್ ಪರ್ಚೇಸ್ ಇಂದ 2 ಲಕ್ಷ, ಆಮೇಲೆ ರೀಪರ್ಚೇಸ್ ಇಂದ 75,000 ಇನ್ಕಮ್ ನೀವು ಆ ವಾರದಾಗ ತಗೊಂಡಿದ್ರೆ 100% ಬೋನಸ್ ನಿಮ್ಗೆ ಮತ್ತೆ 2,75,000 ಕೂಡಿ 5,50,000 ರೂಪಾಯಿ ಇನ್ಕಮ್ ಸಿಗ್ತಾ ಇದೆ. ಆಟೋಮೆಟಿಕ್ ಆಗಿ ಡಬಲ್ ಆಗ್ತಾ ಇದೆ. ಎಕ್ಸಾಂಪಲ್ 2 ಅಲ್ಲಿ ಒಂದು ಗ್ರೂಪ್ ನಲ್ಲಿ 2 ಲಕ್ಷ ಕ್ಯಾಪಿಂಗ್ 2 ಲಕ್ಷ ಕ್ಯಾಪಿಂಗ್ ಫಸ್ಟ್ ಪರ್ಚೇಸ್ ಮತ್ತು ರೀಪರ್ಚೇಸ್ ಇಂದ 2 ಲಕ್ಷ ಪಡೆದ್ರೆ ಟೋಟಲ್ 4 ಲಕ್ಷ ಆ ವಾರದ ಇನ್ಕಮ್. ಆ ವಾರ ನಿಮಗೆ ಸಿಗುತ್ತೆ 8 ಲಕ್ಷ ರೂಪಾಯಿ 100% ಬೋನಸ್. ಸೊ ಕಂಗ್ರಾಚುಲೇಷನ್, ಈ ಒಂದು ಇನ್ಕಮ್ ನ ನೀವು ಈಸಿಯಾಗಿ ಪಡಿಬಹುದು. ಇದಾದ ನಂತರ ನಮ್ಮ ಕಂಪನಿ ಒಂದು ಇದು ಬಹಳ ಇಂಪಾರ್ಟೆಂಟ್ ಕೊಡಬಾರ್ದು ನಾವು, ಯಾಕಂದ್ರೆ ಇದು ನಮ್ಗೆ ಬೇಡ ಆಗಿರುವಂತ ಇನ್ಕಮ್ ಆಗಿರುತ್ತೆ. ಆದ್ರೂ ಕೂಡ ಒಂದು ಸೇಫ್ ಗಾರ್ಡ್ ಅಕಸ್ಮಾತ್, ಯಾಕಂದ್ರೆ ಟೈಮ್ ಹೇಳಿ ಕೇಳಿ ಬರಲ್ಲ. ಈ ಶೇಪ್ ಶಾಪ್ ಅಲ್ಲಿ ಯಾವುದೇ ವ್ಯಕ್ತಿ ಕೆಲಸ ಮಾಡ್ತಾ ಮಾಡ್ತಾ ಏನಾದ್ರೂ ಆಕ್ಸಿಡೆಂಟ್ ಆದ್ರೆ ರ್ಯಾಂಕ್ 7 ಇಂದ ಹಿಡ್ಕೊಂಡು ರ್ಯಾಂಕ್ 11 ವರೆಗೂ ಇದು ಸಿಗುತ್ತೆ. ರ್ಯಾಂಕ್ 7 ಅಲ್ಲಿ ಅಕಸ್ಮಾತ್ ಆದ್ರೆ 4 ಲಕ್ಷ, ರ್ಯಾಂಕ್ 8 ಗೆ 6 ಲಕ್ಷ ಸಿಗುತ್ತೆ, ರ್ಯಾಂಕ್ 9 ಗೆ 10 ಲಕ್ಷ, ರ್ಯಾಂಕ್ 15 ಲಕ್ಷ, ರ್ಯಾಂಕ್ 11ಕ್ಕೆ 25 ಲಕ್ಷ ಸೇಫ್ ಗಾರ್ಡ್. ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ಈ ಇನ್ಕಮ್ ನ ಯಾರು ಬಯಸಕ್ ಹೋಗ್ಬೇಡ್ರಿ. ಓಕೆ, ನಮ್ಮ ಪರಿವಾರಕ್ಕೋಸ್ಕರ ಈ ರ್ಯಾಂಕ್ದು, ನಮಗೋಸ್ಕರ ಅಲ್ಲ. ಓಕೆ, ಇದಾದ ನಂತರ ಇವತ್ತು ನಮ್ಮ ಕಂಪನಿ ಮಿಷನ್ ಆರ್ಥಿಕ್ ಆಜಾದಿ ಮೇಲೆ ವರ್ಕ್ ಮಾಡ್ತಾ ಇದೆ. ರಾಯಲ್ಟಿ ಇನ್ಕಮ್ ಕೊಡ್ತಾ ಇದೆ. ರಾಯಲ್ಟಿ ಇನ್ಕಮ್ ಯಾವ ರೀತಿ ಕೊಡ್ತಾ ಇದೆಪ್ಪ ಅಂತಂದ್ರೆ ಪ್ರತಿ ವಾರ 8 ಲಕ್ಷ ರೂಪಾಯಿ. ಇವಾಗ 8 ಲಕ್ಷ ಹೆಂಗ್ ಸಿಗುತ್ತೆ ಅಂತ ಹೇಳಿ ಆಲ್ರೆಡಿ ಹೇಳಿದೆ. 4 ಲಕ್ಷ ರೂಪಾಯಿ ವೀಕ್ಲಿ ಇನ್ಕಮ್ ಬಂದ್ರೆ ಜಸ್ಟ್ ಡಬಲ್ ಆಗಿ 8 ಲಕ್ಷ ಸಿಗುತ್ತೆ. ಒಂದು ತಿಂಗಳಿಗೆ 8 37 ಲಕ್ಷ ಆಗುತ್ತೆ. ಒಂದು ವರ್ಷಕ್ಕೆ 4,16,00,000 ರೂಪಾಯಿ ಇನ್ಕಮ್ ನ ನಾವಿಲ್ಲಿ ರಾಯಲ್ಟಿ ಇನ್ಕಮ್ ನ ಪಡಿಬಹುದು. ಓಕೆ, ಇದಾದ ನಂತರ ಸರ್ ನಾವೆಲ್ಲ ಕೆಲಸ ಮಾಡ್ತೀವಿ, ಬಟ್ ಪೇಮೆಂಟ್ ಹೆಂಗ್ ಸಿಗುತ್ತೆ ನಮ್ಗೆ? ಇಲ್ಲಿ ನಮ್ಗೆ ಪೇಮೆಂಟ್ ವೀಕ್ಲಿ ಇನ್ಕಮ್ ಸಿಗುತ್ತೆ ಅಣ್ಣ. ಥರ್ಸ್ಡೇ ಟು ವೆಡ್ನೆಸ್ಡೇ ವರ್ಕ್ ಮಾಡ್ತೀವಿ. ರಿಸೀವ್ ಯುವರ್ ಇನ್ಕಮ್ ಆನ್ ನೆಕ್ಸ್ಟ್ ಡೇ. ಒಂದು ವಾರದೊಳಗೆ ಲೆಫ್ಟ್ ಟು ರೈಟ್ ಎಷ್ಟು ಮ್ಯಾಚಿಂಗ್ ಇನ್ಕಮ್ ಆಗಿರುತ್ತೋ, ಎಷ್ಟು ಬೋನಸ್ ನೀವು ಪಡೆದಿರ್ತೀರೋ ಆ ಇನ್ಕಮ್ ನೆಕ್ಸ್ಟ್ ಡೇ ನಿಮ್ಮ ಅಕೌಂಟ್ಗೆ ಬಂದು ಟ್ರಾನ್ಸ್ಫರ್ ಆಗುತ್ತೆ. ಇವಾಗ ಇಲ್ಲಿ ಒಂದು ಕ್ವಶನ್ ಸ್ಟಾರ್ಟ್ ಆಗುತ್ತೆ, ಈ ಬಿಸ್ನೆಸ್ ನ ನಾವ್ ಯಾಕೆ ಮಾಡ್ಬೇಕು? ಯಾಕಂದ್ರೆ ಆಲ್ರೆಡಿ ನಾವು ಎಲ್ಲೋ ಏನೋ ಮಾಡ್ತಾ ಇದೀವಿ, ಸೆಟಲ್ ಆಗಿದೀವಿ, ಇದನ್ನ ಯಾಕೆ ಮಾಡ್ಬೇಕು ನಾವು ಅಂತವ್ರಿಗೂ ಕೂಡ ಒಂದು ಒಳ್ಳೆ ಸಜೆಷನ್ ನಾನು ಕೊಡ್ತಾ ಇದ್ದೀನಿ. ಈ ಬಿಸ್ನೆಸ್ ನ ನಾವು ಇನ್ವೆಸ್ಟ್ಮೆಂಟ್ ಇಲ್ದಾನೆ ಸ್ಟಾರ್ಟ್ ಮಾಡ್ತಾ ಇದೀವಿ. ನಮಗೆ ಬೇಕಾದ ವಸ್ತುಗಳನ್ನ ಹೊರಗಡೆ ಪರ್ಚೇಸ್ ಮಾಡ್ತಾ ಇದ್ವಿ, ಆ ವಸ್ತುಗಳನ್ನ ಇವತ್ತು ಇಲ್ಲಿ ಪರ್ಚೇಸ್ ಮಾಡಿ ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಬಿಸ್ನೆಸ್ ಗೆ ಯಾರು ಬಾಸ್ ಇಲ್ಲ, ಈ ಬಿಸ್ನೆಸ್ ನ ನಡೆಸಲಿಕ್ಕೆ ಯಾವ ಎಂಪ್ಲಾಯ್ ಅವಶ್ಯಕತೆ ಇಲ್ಲ, ನಾವು ದುಡ್ಡು ಹಾಕಿಲ್ಲ, ರಿಸ್ಕ್ ಇಲ್ಲ, ಲಾಸ್ ಇಲ್ಲ. ಮನೆಯಲ್ಲಿ ಕೂತ್ಕೊಂಡು ಸ್ವಂತ ಟೈಮಲ್ಲಿ ಮಾಡುವಂತ ಬಿಸ್ನೆಸ್ ಆಗಿರುತ್ತೆ. ಆಮೇಲೆ ನಮ್ಮ ಕಂಪನಿಯಲ್ಲಿ ಸಿಗುವಂತ ಎಲ್ಲಾ ವಸ್ತುಗಳು ನ್ಯಾಚುರಲ್ ಮತ್ತು ರೆಗ್ಯುಲರ್ ಯೂಸ್ ಪ್ರಾಡಕ್ಟ್ ಆಗಿರ್ತವೆ. ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಂದು ಮೂಲೆಯಲ್ಲಿ ಯೂಸ್ ಆಗುವಂತ ಪ್ರಾಡಕ್ಟ್ ನಾವು ಇವತ್ತು ನೋಡ್ತಾ ಇದ್ದೀವಿ. ನಮ್ಮ ಕಂಪನಿಯಲ್ಲಿ ಯಾವುದೇ ರೀತಿಯ ಉದ್ರಿ, ಲೋನ್ ವ್ಯವಹಾರ, LIC ಇಂಥದ ಪಾಲಿಸಿ ಯಾವುದೇ ಎಕ್ಸ್ಟ್ರಾ ಏನು ಇಲ್ಲ. ಇಲ್ಲಿ ಸೀದಾ ಇನ್ಕಮ್ ಹೆಂಗ್ ಸಿಗುತ್ತಪ್ಪ ಅಂತಂದ್ರೆ ಪ್ರಾಡಕ್ಟ್ ಪರ್ಚೇಸ್ ಮಾಡೋದ್ರಿಂದ, ಪ್ರಾಡಕ್ಟ್ ಪರ್ಚೇಸ್ ಮಾಡಿಸೋದ್ರಿಂದ ಅಷ್ಟೇನೆ ಇನ್ಕಮ್ ಸಿಗುತ್ತೆ. ಸೊ ನೋ ಫೌಂಡೇಶನ್ ಅಂದ್ರೆ ಯಾವುದೇ ಕಂಡೀಷನ್ಸ್ ಇಲ್ಲ. ಇವತ್ತು ನೌಕರಿಗೆ ನಾವು ಹೋಗ್ಬೇಕಪ್ಪ ಅಂತಂದ್ರೆ ಅಲ್ಲಿ ಸ್ವಲ್ಪ ಕಂಡೀಷನ್ಸ್ ಇರ್ತಾವ. ಕ್ವಾಲಿಫೈಡ್ ಆಗಿರ್ಬೇಕು ಆ ನೌಕರಿಗೆ ಅವನು, ಆಮೇಲೆ ಹೈಟ್ ಬೇಕು, ಚೆಸ್ಟ್ ಬೇಕು, ಆಮೇಲೆ ಫಿಸಿಕಲ್ ಫಿಟ್ನೆಸ್ ಬೇಕು, ಈ ರೀತಿ ಕಂಡೀಷನ್ಸ್ ಇರ್ತಾವ. ಆದ್ರೆ ಇವತ್ತು ಶೇಪ್ ಶಾಪ್ ಅಲ್ಲಿ ಇಷ್ಟೆಲ್ಲ ಪ್ರಾಫಿಟ್ ನ ತಗೊಳಕ್ಕೆ ಕೇವಲ 18 ವರ್ಷದ ಮೇಲ್ಪಟ್ಟ ಆಗಿರುವಂತ ವ್ಯಕ್ತಿ ಈ ಬಿಸ್ನೆಸ್ ನ ಒಂದು ಶಾಪಿಂಗ್ ಮಾಡಿ ಸ್ಟಾರ್ಟ್ ಮಾಡಬಹುದು. ಯಾವುದೇ ರೀತಿಯ ರೆಸರ್ವೇಶನ್ ಇಲ್ಲ. ಆ ಒಂದು ಜನಾಂಗದವ್ರಿಗೆ ಅಷ್ಟು ಸೀಟು, ಈ ಜನಾಂಗದವ್ರಿಗೆ ಇಷ್ಟು ಸೀಟು, ಇದರಲ್ಲಿ ಎಲ್ಲರಿಗೂ ಸೇಮ್ ಅಪರ್ಚುನಿಟಿ ಇದೆ, ಎಲ್ಲರಿಗೂ ಈಕ್ವಲ್ ಅಪರ್ಚುನಿಟಿ ಇದೆ. ನೋ ಎಫರ್ಟ್ ಆಫ್ ಸ್ಟಾರ್ಸ್ ಅಂದ್ರೆ ಗ್ರಹ ನಕ್ಷತ್ರದ ಪ್ರಭಾವ ಇಲ್ಲಿ ಬೀರೋದಿಲ್ಲ. ಪರ್ಸನಾಲಿಟಿ ಡೆವಲಪ್ಮೆಂಟ್ ನೀವು ಮಾಡ್ಕೋಬಹುದು. ವಾರಕ್ಕೆ 8 ಲಕ್ಷ ರೂಪಾಯಿ ಇನ್ಕಮ್ ತಗೊಂಡ್ರೆ ಲೈಫ್ ಹೆಂಗಿರುತ್ತೆ? ರಾಜನ್ ತರ ಇರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ನಮ್ಮ ಶೇಪ್ ಶಾಪ್ ಇಂದು ಸೆಕ್ಯೂರಿಟಿ. ಸೆಕ್ಯೂರಿಟಿಗೋಸ್ಕರ ನಾವು ನೀವೆಲ್ಲ ಏನ್ ಮಾಡ್ತೀವಿ? LIC ಓಪನ್ ಮಾಡ್ತೀವ್ರಿ, ಫಿಕ್ಸ್ ಡಿಪಾಸಿಟ್ ಇಡ್ತೀವಿ, ಅದಾ. ಆಮೇಲೆ ಅದು ಹೆಣ್ಣು ಮಕ್ಕಳಿಗೆ ಇವಾಗ ಒಂದು ಬಂದಿದೆ ಸುಕನ್ಯಾ ಯೋಜನೆ ಅಂತೇಳಿ. ಇವೆಲ್ಲ ಏನಪ್ಪಾ ಅಂತಂದ್ರೆ ಅವರಿಗೆ ಸ್ವಲ್ಪ ಹೆಲ್ಪ್ ಆಗ್ಲಿಕ್ಕೆ. ಓಕೆ, ಆದ್ರೆ ಇದು ನಮ್ ದುಡ್ಡು ನಮ್ಗೆ ರಿಟರ್ನ್ ಮಾಡ್ತಾರೆ. ಆದ್ರೆ ಇವತ್ತು ಶೇಪ್ ಶಾಪ್ ಅಲ್ಲಿ ಯಾವುದೇ ರೀತಿಯ ಪಾಲಿಸಿ ಓಪನ್ ಮಾಡಂಗಿಲ್ಲ, ಯಾವುದೇ ರೀತಿ ಪ್ರೀಮಿಯಂನು ಕೂಡ ಕಟ್ಟಂಗಿಲ್ಲ. ಕೇವಲ ಒಂದು ID ಇದ್ರೆ ಸಾಕು, ಆ ID ಕೆಳಗಡೆ ಟೀಮ್ ಇದ್ರೆ ಸಾಕು, ಆ ಪೂರ ಪರಿವಾರ ಸೇಫ್ ಆಗತ್ತೆ. ಉದಾಹರಣೆಗೋಸ್ಕರ ಇಲ್ಲೊಂದು ಪರಿವಾರ ಇದೆ, ಶ್ಯಾಮ್ ಸುಂದರ್ ಮತ್ತು ಅವರ ಫ್ಯಾಮಿಲಿ. ಶ್ಯಾಮ್ ಸುಂದರ್ ಟೀಚರ್ ಆಗಿದ್ರು. 2003 ಈ ಬಿಸ್ನೆಸ್ ನ ಎಂಟ್ರಿ ಆಗಿ 2006 ಮಟ 15,000 ಜನ ಟೀಮ್ ಕ್ರಿಯೇಟ್ ಮಾಡಿ ವಾರ 2 ಲಕ್ಷ ರೂಪಾಯಿ ರಾಯಲ್ಟಿ ಇನ್ಕಮ್ ಇವ್ರ ಮನೆಗೆ ಹೋಗ್ತಾ ಇತ್ತು. ಪರಿವಾರ ತುಂಬಾ ಖುಷಿಯಾಗಿತ್ತು. ಬಟ್ ಸಮಯ ಹೇಳಿ ಕೇಳಿ ಬರಲ್ಲ.
ಶ್ಯಾಮ್ ಸುಂದರ್ ದಾಸ್ಗೂ ಗೊತ್ತಿದ್ದಿಲ್ಲ 2007ರಲ್ಲಿ ಅವರು ಈ ದುನಿಯಾ ಬಿಟ್ಟು ಹೋಗ್ತಾರೆ ಅಂತ ಹೇಳಿ. ಒಂದು ರೋಡ್ ಆಕ್ಸಿಡೆಂಟ್ ಅಲ್ಲಿ ಅವರು ತೀರ್ಕೊಂಡು ಹೋದ್ರು. ಆದ್ರೆ ಅವ್ರ ಪರಿವಾರ ಇನ್ನೂ ಇದೆ. 2007ರಲ್ಲಿ ಈ ಮಕ್ಕಳದರೆಲ್ಲ ಸಣ್ಣವರಿದ್ದರು. ಅಂತ ಟೈಮಲ್ಲಿ ಈ ಅಮ್ಮ ಎಷ್ಟು ಕಷ್ಟ ಪಡ್ಬೋದಾಗಿತ್ತು. ಆದ್ರೆ ಥ್ಯಾಂಕ್ ಗಾಡ್ ಇವತ್ತು ಶೇಪ್ ಶಾಪ್ ಈ ಒಂದು ಶ್ಯಾಮ್ ಸುಂದರ್ ಅವರ ಐಡಿಯನ್ನ ಅವ್ರ ಹೆಂಡತಿ ಮಿಸಸ್ ಸುಷ್ಮಾ ದೇವರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿತು. ಆ ಟೀಮ್ ವರ್ಕ್ ಮಾಡ್ತಾ ಇರೋದ್ರಿಂದ ಅವ್ರ ಮನೆಗೆ ಪ್ರತಿ ವಾರ ರಾಯಲ್ಟಿ ಇನ್ಕಮ್ ಹೋಗ್ತಾ ಇದೆ. ಈ ಸುಷ್ಮಾ ದೇವಿ ಅವರು ತಮ್ಮ ಬಿಸ್ನೆಸ್ ನ ಯಾವಾಗ ಬೇಕಾದ್ರೂ ತಮ್ಮ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡಬಹುದು. 3 ಜನರೇಷನ್ಗೆ ಇಲ್ಲಿ ಸೆಕ್ಯೂರಿಟಿ ಸಿಗ್ತಾ ಇದೆ. ಓಕೆ, ಇದಾದ ನಂತರ ಇನ್ನೊಂದು ಇನ್ಸಿಡೆಂಟ್ ಇದು ಸಮೀಪ ಆಗಿರೋದು ಅಂದ್ರೆ 2020ರಲ್ಲಿ ಫುಲ್ ಕೊರೋನಾ ಟೈಮಲ್ಲಿ ಮಿಸ್ಟರ್ ದಿಲೀಪ್ ಕುಮಾರ್ ಡುಡ್ಡಿ ಅಂತ ಹೇಳಿ ಆಂಧ್ರ ಪ್ರದೇಶದ ಶ್ರೀಕಾಕುಳಂದಿಂದ ಸೆಕ್ಯೂರಿಟಿ ಗಾರ್ಡ್ ಡ್ಯೂಟಿ ಮಾಡ್ತಾ ಇದ್ರು ಒಂದು ಹಾಸ್ಪಿಟಲ್ ಮುಂದೆ. ಆಮೇಲೆ ಜೊತೆಗೆ ಪಾರ್ಟ್ ಟೈಮ್ ಆಗಿ ಶೇಪ್ ಶಾಪ್ ಅಲ್ಲಿನೂ ಕೂಡ ಒಂದು 800ರಿಂದ 900 ಜನದ್ದು ಟೀಮ್ ಇತ್ತು. ದಿಲೀಪ್ ಕುಮಾರ್ ಡುಡ್ಡಿ 32 ವರ್ಷದಲ್ಲಿ ಕೊರೋನಾ ಆಗಿ ತೀರ್ಕೊಂಡು ಹೋಗ್ತಾನೆ. ಅವರ ಪರಿವಾರದಲ್ಲಿ 2 ಹೆಣ್ಮಕ್ಳು, ಅವ್ರ ವೈಫ್ ಇದ್ರು. ಆ ದಿಲೀಪ್ ಕುಮಾರ್ ಡುಡ್ಡಿ ತೀರ್ಕೊಂಡ್ಮೇಲೆ ಆಕ್ಚುಲಿ ಹೇಳ್ತಾ ಇದ್ದೀನಿ ನಾನು, ಇದು ನಿಜ ಹಕೀಕತ್ತು. ಅವ್ರ ಪರಿವಾರದವರು ಆ ಹೆಣ್ಮಗುನ ಬೇರೆ ಮಾಡಿದ್ರು. ನಿಮ್ಮ ಪರಿವಾರ ನೀನೇ ನೋಡ್ಕೊ ಹೋಗಮ್ಮ ಅಂತ ಹೇಳಿ. ಆದ್ರೆ ಇವತ್ತು ಶೇಪ್ ಶಾಪ್ ಆ ಪರಿವಾರಕ್ಕೆ ಒಂದು ಬೆನ್ನೆಲುಬಾಗಿ ನಿಂತಿದೆ. ಹೆಂಗೆ ನಿಂತಿದೆಪ್ಪ ಅಂತಂದ್ರ ದಿಲೀಪ್ ಕುಮಾರ್ ಡುಡ್ಡಿ ಅವರ ಐಡಿನ ಮಿಸಸ್ ದುಡ್ಡಿ ಲತಾ ಅನ್ನೋರ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿತು. ಇವಾಗ ದುಡ್ಡಿ ಲತಾ ಏನು ಕೆಲಸ ಮಾಡಿಲ್ಲಪ್ಪ ಅಂತಂದ್ರು ಬಿಕಮಿಂಗ್ ಡೈಮಂಡ್ ಲೀಡರ್ ಇನ್ ಶೇಪ್ ಶಾಪ್. ಏನು ಕೆಲಸ ಮಾಡಿಲ್ಲ, ವೀಕ್ಲಿ ಈ ರೀತಿ ಇನ್ಕಮ್ ನ ಪಡೀತಾ ಇದ್ದಾಳೆ. पति के ना रहने के बाद भी शेप शॉप दे रही है हर वीक में लाखों रुपया. ಇನ್ನೂ ಸಾಕಷ್ಟು ಉದಾಹರಣೆಗಳು ಸರ್. ಹೇಳ್ತಾ ಹೋದ್ರೆ ಇವತ್ತು ಇವಾಗ ಮಾತಾಡಿ ಸರ್. ಹಲೋ, ಇವಾಗ ಮಾತಾಡಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಒಂದು ಕಾಲ್ ಬಂದಿತ್ತು, ಅದಕ್ಕೆ ನಾನು ಡೌಟ್ ಬಂತು ನನಗೆ. ಗ್ಲೋಬಲ್ ಟ್ರೋಟರ್ ರಿವಾರ್ಡ್ಸ್ ಅಂದ್ರೆ ಇವತ್ತು ನೀವು ಜಗತ್ತನ್ನೇ ತಿರುಗಾಡಿ ಬರ್ಬೋದು. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ನಾವು ಜಲ್ದಿ ರ್ಯಾಂಕ್ ಅಚೀವ್ ಮಾಡ್ಬೇಕು, ರ್ಯಾಂಕ್ ಕಂಪ್ಲೀಟ್ ಮಾಡ್ಬೇಕು. 1 2 3 4 ರ್ಯಾಂಕಿಗೆ 1 2 3 ರ್ಯಾಂಕಿಗೆ ಕೇವಲ ಇನ್ಕಮ್ ಸಿಗ್ತಾ ಇದೆ. 4th ರ್ಯಾಂಕಿಗೆ ಬಂದ್ಮೇಲೆ ನ್ಯಾಷನಲ್ ಟೂರ್ ಸಿಗ್ತಾ ಇದೆ. 5th ರ್ಯಾಂಕ್ ನಲ್ಲಿ ಯಾವುದೇ ಒಂದು ಪ್ರಾಫಿಟ್ ಇಲ್ಲ, ಓನ್ಲಿ ರ್ಯಾಂಕ್ ಇನ್ಕಮ್ ಸಿಗ್ತಾ ಇದೆ. ಆಮೇಲೆ 6th ರ್ಯಾಂಕ್ ಆದ್ಮೇಲೆ ಸ್ಟಾರ್ಟ್ ಆಗತ್ತೆ ಹೋಗ್ಬೋದು. ಕೊಟ್ಟೆ ಸರ್, ಸೌಂಡ್ ಕೇಳ್ತಾ ಇದೆಯಲ್ಲ? ಹಲೋ ಕೊಟ್ಟೆ ಸರ್. ಓಕೆ, 6th ರ್ಯಾಂಕ್ ಆದ್ಮೇಲೆ ಥೈಲ್ಯಾಂಡ್ ಸಿಗುತ್ತೆ. 7th ರ್ಯಾಂಕಿಗೆ ಸ್ವಲ್ಪ ರೆಸ್ಟ್ ಮಾಡಿ ಇನ್ಕಮ್ ಗಳಿಸಿ ನೆಕ್ಸ್ಟ್ 8th ರ್ಯಾಂಕ್ ನಿಂದ ದುಬೈ ವಿತ್ ಸ್ಪೌಸ್, ಅಂದ್ರೆ ಒಬ್ರೇ ಹೋಗಲ್ಲ, ವಿತ್ ಫ್ಯಾಮಿಲಿನೂ ಹೋಗ್ಬೋದು. ಇನ್ಮೇಲೆ ಪ್ರತಿಯೊಂದು ಕಂಟ್ರಿಗೆ ನೀವಷ್ಟೇ ಅಲ್ಲ, ನಿಮ್ಮ ಫ್ಯಾಮಿಲಿ ಜೊತೆ ಪೂರಾ ಆಲ್ ಓವರ್ ಕಂಟ್ರಿನ ಅಡ್ಡಾಡ್ಕೊಂಡ್ ಬರ್ಬೋದು. ಜೋರಾದ ಚಪ್ಪಾಳೆ ಬರ್ಬೇಕು. ಯಾಕಂದ್ರೆ ನಾವು ಮಾಡೋ ಕೆಲಸದಿಂದ ನಮ್ಮ ಮನೆಯವರಿಗೂ ಕೂಡ ಇಲ್ಲಿ ಬೆನಿಫಿಟ್ ಸಿಗ್ತಾ ಇದೆ. ಅದಕ್ಕೆ ಬೇಗ ರ್ಯಾಂಕ್ ಅಚೀವ್ ಮಾಡ್ರಿ. ಇಂಡಿಯಾ ಟೂರ್ ಅಂತೂ ಮಾಡ್ತಾ ಇದ್ರಿ, ಇವಾಗ ಫಾರಿನ್ ಟೂರ್ ಮಾಡ್ರಿ ಅಂತ ಹೇಳಿ ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ಖಂಡಿತ ಈ ಬಿಸ್ನೆಸ್ ನ ಪ್ರೊಸೆಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಒಂದು ಪ್ರೋಸ್ಪೆಕ್ಟ್ ಡೀಟೇಲ್ ಫಾರ್ಮ್ ಬರುತ್ತೆ. ಇದರಲ್ಲಿ ಪೂರಾ ನಿಮ್ಮ ಡೀಟೇಲ್ಸ್ ಇರುತ್ತೆ. ಈ ಡೀಟೇಲ್ಸ್ ಫಿಲ್ಅಪ್ ಮಾಡಿಕೊಟ್ಮೇಲೆ ಒಂದು ಲಾಗ್ ಐಡಿ ಮತ್ತು ಪಾಸ್ವರ್ಡ್ ಕ್ರಿಯೇಟ್ ಆಗುತ್ತೆ. ಅದರ ಮುಖಾಂತರ ಒಂದು ಶಾಪಿಂಗ್ ಮಾಡಿ ನೀವು ಇಲ್ಲಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಬಹುದು. ಇಷ್ಟೆಲ್ಲಾ ಇನ್ಕಮ್ ನ ಗಳಿಸ್ಲಿಕ್ಕೆ ಸ್ವಲ್ಪ ನಾಲೆಜ್ ಆದ್ರೂ ಬೇಕಲ್ಲ. ಆ ನಾಲೆಜ್ ಹೊರಗಡೆಯಿಂದ ಸಿಗಲ್ಲ, ಯಾವುದೇ ಫ್ರೆಂಡ್ಸ್ ಮುಖಾಂತರ ಸಿಗಲ್ಲ, ಟೀಚರ್ನು ಹೇಳಲ್ಲ ಯಾವ ರೀತಿ ಈ ಬಿಸ್ನೆಸ್ ಮಾಡ್ಬೇಕಂತ ಹೇಳಿ. ಅದಕ್ಕೋಸ್ಕರ ಒಂದು ನಾಲೆಜ್ ಪ್ಯಾಕ್ ಬರ್ತಾ ಇದೆ, ಮೈಂಡ್ ಪವರ್ ಕೋರ್ಸ್. ಇದರಲ್ಲಿ 2 ಡಾಕ್ಟರ್ಗಳು ಯಾವ ರೀತಿ ನಾಲೆಜ್ ಕೊಟ್ಟಿದ್ದಾರೆ ಅನ್ನೋದನ್ನ ಈ ಒಂದು ಬುಕ್ ಮುಖಾಂತರ ನೀವು ಓದಿ ತಿಳ್ಕೊಬಹುದು, ವಿಡಿಯೋ ಮುಖಾಂತರ ಕೇಳಿ ತಿಳ್ಕೊಬಹುದು, ಆಡಿಯೋ ಮುಖಾಂತರನೂ ಕೂಡ ನೀವು ಇಲ್ಲಿ ಕೇಳಿ ತಿಳ್ಕೊಬಹುದು. ಇದಕ್ಕೋಸ್ಕರ ನೀವು 600 rupees ಎಕ್ಸ್ಟ್ರಾ ಪೇಮೆಂಟ್ ಮಾಡ್ಬೇಕಾಗತ್ತೆ. ಥ್ಯಾಂಕ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ಗೋ ಡೈಮಂಡ್. ಈ ಒಂದು ಪ್ರೆಸೆಂಟೇಷನ್ ಇಲ್ಲಿಗೆ ಸಮಾಪ್ತ ಆಗುತ್ತೆ ಸರ್. ಈ ಪ್ರೆಸೆಂಟೇಷನ್ ನೋಡಿದ ಗೆಸ್ಟ್ ಗೆ ನಾನು ಕೇಳ್ತಾ ಇದ್ದೀನಿ, ಈ ಪ್ರೆಸೆಂಟೇಷನ್ ನಿಮ್ಗೆ ಹೆಂಗ್ ಅನಿಸ್ತು? ನಿಮ್ಮ